ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಳಗಿನ ಜಾವ ಹಳ್ಳಿಯ ದೇವಾಲಯದ ಗಂಟೆಯ ಶಬ್ದ, ಕೋಳಿಯ ಕೂಗು, ಹಕ್ಕಿಗಳ ಚಿಲಿಪಿಲಿ, ಹೊಲದ ಮೇಲೆ ಹರಡಿದ್ದ ಮಂಜು. ಇಡೀ ಊರು ಹೊಸ ದಿನವನ್ನು ಸ್ವಾಗತಿಸುತ್ತಿತ್ತು. ಆ ಹಳ್ಳಿಯ ಹೆಸರು ಹನುಮಂತಪುರ. ಸುತ್ತಲೂ ಹಸಿರು ಹೊಲಗಳು, ತೆಂಗಿನ ತೋಟಗಳು, ಕಾಲುವೆಗಳು, ಎತ್ತುಗಳ ಗಂಟೆಗಳ ನಾದ. ಗ್ರಾಮದ ಬದುಕು ಪ್ರಕೃತಿಯೊಂದಿಗೆ ಬೆರೆತು ಹೋಗಿತ್ತು. ಆ ಊರಿನ ಅತ್ಯಂತ ಶ್ರೀಮಂತ ರೈತ ಶಂಕರಪ್ಪ. 100 ಎಕರೆ ಜಮೀನು, ಟ್ರ್ಯಾಕ್ಟರ್ಗಳು, ಹಸುಗಳ ಫಾರಮ್ಮು, ದೊಡ್ಡ ಮನೆ. ಊರಿನಲ್ಲಿ ಅವನ ಮಾತಿಗೆ ಎಲ್ಲರೂ ಗೌರವ ಕೊಡುತ್ತಿದ್ದರು. ಶಂಕರಪ್ಪನಿಗೆ 2 ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಸರಿತಾ, ಚಿಕ್ಕ ಮಗಳು ದಿವ್ಯಾ. ಸರಿತಾ ವಿದ್ಯಾವಂತಳು, ಮೃದು ಸ್ವಭಾವದವಳು. ಶ್ರೀಮಂತ ಮನೆಯ ಮಗಳಾಗಿದ್ದರೂ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ದಿವ್ಯಾ ಮಾತ್ರ ಚಂಚಲ ಸ್ವಭಾವದವಳು. ಯಾವಾಗಲೂ ಅಕ್ಕನ ಹಿಂದೆ ಸುತ್ತುತ್ತಿದ್ದಳು. ಅದೇ ಊರಿನ ಕೊನೆಯ ಬೀದಿಯಲ್ಲಿದ್ದ ಪುಟ್ಟ ಮಣ್ಣಿನ ಮನೆಯಲ್ಲಿ ವಾಸವಾಗಿದ್ದ ದೀಪಕ್. ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಂಡಿದ್ದ. ತಾಯಿ ಲಕ್ಷ್ಮಮ್ಮ ಕೂಲಿ ಕೆಲಸ ಮಾಡಿ ಮಗನನ್ನು ಬೆಳೆಸಿದ್ದಳು. ದೀಪಕ್ ತುಂಬಾ ಪ್ರಾಮಾಣಿಕ. ಓದಿನಲ್ಲಿ ಚಾಣಾಕ್ಷನಾಗಿದ್ದರೂ ಬಡತನದಿಂದ ಕಾಲೇಜು ಬಿಡಬೇಕಾಯಿತು. ತಾಯಿಗೆ ಆಸರೆಯಾಗಲು ಕೂಲಿ ಕೆಲಸಕ್ಕೆ ಇಳಿದಿದ್ದ. ಒಂದು ದಿನ ಶಂಕರಪ್ಪನ ಹೊಲದಲ್ಲಿ ಕೆಲಸಕ್ಕೆ ಜನ ಬೇಕೆಂದು ಸುದ್ದಿ ಹರಡಿತ್ತು. ದೀಪಕ್ ಕೂಡ ಕೆಲಸಕ್ಕಾಗಿ ಅಲ್ಲಿಗೆ ಹೋದ. ಮೊದಲ ದಿನವೇ ಅವನ ಪರಿಶ್ರಮ ನೋಡಿ ಶಂಕರಪ್ಪ ಸಂತೋಷ ಪಟ್ಟರು. ಈ ಹುಡುಗನ ಕೈಯಲ್ಲಿ ಕೆಲಸ ಇದೆ, ಇವನನ್ನು ಇನ್ನು ಮುಂದೆ ನಮ್ಮ ಹೊಲದಲ್ಲೇ ಇಟ್ಟುಕೊಳ್ಳಿ ಎಂದರು. ಆ ದಿನದಿಂದ ದೀಪಕ್ ಪ್ರತಿದಿನ ಬೆಳಗ್ಗೆ ಹೊಲಕ್ಕೆ ಬರುತ್ತಿದ್ದ. ಒಂದು ದಿನ ಸರಿತಾ ತನ್ನ ತಂದೆಗೆ ಊಟ ತೆಗೆದುಕೊಂಡು ಹೊಲಕ್ಕೆ ಬಂದಿದ್ದಳು. ಆ ಸಮಯದಲ್ಲಿ ದೀಪಕ್ ಬಿಸಿಲನ್ನು ಲೆಕ್ಕಿಸದೆ ನೆಲ ಉಳುಮೆ ಮಾಡುತ್ತಿದ್ದ. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮಿನುಗುತ್ತಿದ್ದವು. ಸರಿತಾಳ ಕಣ್ಣು ಮೊದಲ ಬಾರಿಗೆ ದೀಪಕ್ ಮೇಲೆ ಬಿದ್ದಿತ್ತು. ಅಪ್ಪ, ಇಷ್ಟು ಬಿಸಿಲಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಮಜ್ಜಿಗೆ ಕೊಡಿಸೋಣ. ಹೌದು ಮಗಳೇ ಎಂದು ಶಂಕರಪ್ಪ ನಕ್ಕರು. ಸರಿತಾ ಸ್ವತಃ ಎಲ್ಲ ಕೂಲಿ ಕಾರ್ಮಿಕರಿಗೆ ಮಜ್ಜಿಗೆ ಹಂಚಿದಳು. ದೀಪಕ್ ಮುಂದೆ ಬಂದಾಗ ಅವಳು ಕೇಳಿದಳು, ಹೆಸರು ಏನು? ದೀಪಕ್. ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀಯಲ್ಲ, ಕೆಲಸ ಮಾಡಿದರೆ ಮಾತ್ರ ಮನೆ ನಡೆಯುತ್ತದೆ ಅಮ್ಮ. ಆ ಮಾತು ಸರಿತಾಳ ಮನಸ್ಸನ್ನು ಮುಟ್ಟಿತ್ತು. ಆ ದಿನದಿಂದ ಸರಿತಾ ಆಗಾಗ್ಗೆ ಹೊಲಕ್ಕೆ ಬರತೊಡಗಿದ್ದಳು. ಮೊದಲಿಗೆ ಕೆಲಸದ ವಿಷಯ, ನಂತರ ಊರಿನ ಹಬ್ಬ, ಮಳೆ, ಬೆಳೆ, ಪುಸ್ತಕಗಳು, ಹೀಗೆ ಅವರ ಮಾತುಗಳು ಹೆಚ್ಚಾಗತೊಡಗಿದ್ದವು. ಇದನ್ನೆಲ್ಲ ದೂರದಿಂದ ಗಮನಿಸುತ್ತಿದ್ದಳು ದಿವ್ಯಾ. ಒಂದು ಸಂಜೆ ದಿವ್ಯಾ ಅಕ್ಕನನ್ನು ಕೇಳಿದಳು, ಅಕ್ಕ, ನೀನು ಹೊಲಕ್ಕೆ ಹೋಗೋದು ಅಪ್ಪನನ್ನು ನೋಡೋಕ, ಇಲ್ಲ ದೀಪಕ್ನ ನೋಡೋಕ? ಸರಿತಾ ನಾಚಿ ಅವಳ ಬಾಯಿ ಮುಚ್ಚಿದಳು. ಸುಮ್ಮನಿರು ಕಿರಾತಕಿ. ದಿವ್ಯಾ ಜೋರಾಗಿ ನಗತೊಡಗಿದಳು. ನನಗೆ ಎಲ್ಲ ಗೊತ್ತಾಗಿದೆ. ಕೆಲವು ದಿನಗಳ ನಂತರ ಊರಿನಲ್ಲಿ ಜಾತ್ರೆ ನಡೆಯಿತು. ಸರಿತಾ ಮತ್ತು ದಿವ್ಯಾ ದೇವಾಲಯಕ್ಕೆ ಹೋದರು. ಅಲ್ಲೇ ದೀಪಕ್ ಕೂಡ ತನ್ನ ತಾಯಿಯ ಜೊತೆ ಬಂದಿದ್ದ. ಜಾತ್ರೆಯ ಜನಸಂದಣಿಯಲ್ಲಿ ಸರಿತಾ ಕಾಲು ಜಾರಿ ಬೀಳುವಷ್ಟರಲ್ಲಿ ದೀಪಕ್ ಅವಳ ಕೈ ಹಿಡಿದು ನಿಲ್ಲಿಸಿದ್ದ. ಜಾಗ್ರತೆ. ಸರಿತಾ ಹೃದಯ ಬಡಿತ ಹೆಚ್ಚಾಗಿತ್ತು. ಧನ್ಯವಾದ. ಆ ಒಂದು ಕ್ಷಣ ಇಬ್ಬರ ಮನಸ್ಸಿನಲ್ಲಿ ಹೊಸ ಭಾವನೆ ಮೂಡಿತ್ತು. ದಿವ್ಯಾ ದೂರದಿಂದ ಎಲ್ಲವನ್ನು ನೋಡಿ ನಗುತ್ತಿದ್ದಳು. ಕೆಲವು ದಿನಗಳ ನಂತರ ದೀಪಕ್ ಹೊಲದ ಅಂಚಿನಲ್ಲಿ ಕುಳಿತಿದ್ದ. ಸರಿತಾ ನಿಧಾನವಾಗಿ ಅವನ ಬಳಿಗೆ ಬಂದಳು. ದೀಪಕ್, ಹೇಳಿ ಅಮ್ಮ. ನನ್ನನ್ನು ಅಮ್ಮ ಅಂತ ಕರೆಯಬೇಡ. ಹಾಗಾದರೆ ಸರಿತಾ ಅಂತ ಕರೆ. ದೀಪಕ್ ತಲೆ ತಗ್ಗಿಸಿದ. ನಾನು ಕೂಲಿ ಕೆಲಸ ಮಾಡುವವನು, ಮನಸ್ಸಿಗೆ ಹಣದ ಬೆಲೆ ಇಲ್ಲ. ಆ ಮಾತು ಕೇಳಿದ ದೀಪಕ್ ಮೌನವಾದ. ಒಂದು ಸಂಜೆ ಮಳೆಯ ನಡುವೆ ಇಬ್ಬರು ದೊಡ್ಡ ಆಲದ ಮರದ ಕೆಳಗೆ ನಿಂತಿದ್ದರು. ಸರಿತಾ ನಿಧಾನವಾಗಿ ಹೇಳಿದಳು, ದೀಪಕ್, ನಾನು ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ದೀಪಕ್ ಬೆಚ್ಚಿ ಬಿದ್ದ. ಸರಿತಾ, ಇದು ಸಾಧ್ಯವೇ ಇಲ್ಲ. ಯಾಕೆ? ನೀನು ದೊಡ್ಡ ಮನೆಯ ಮಗಳು, ನಾನು ಬಡವ. ನಾನು ನಿನ್ನ ಮನಸ್ಸನ್ನು ಪ್ರೀತಿಸಿದ್ದೇನೆ, ನಿನ್ನ ಹಣವನ್ನಲ್ಲ. ದೀಪಕ್ ಕಣ್ಣಲ್ಲಿ ನೀರು ತುಂಬಿತು. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಆ ದಿನದಿಂದ ಇಬ್ಬರು ಗುಟ್ಟಾಗಿ ಭೇಟಿಯಾಗತೊಡಗಿದ್ದರು. ದೀಪಕ್ಗೆ ಬೇಕಾಗಿದ್ದು ಅದೇ. ಶ್ರೀಮಂತ ಮನೆತನದ ಹುಡುಗಿ, ನೋಡಲು ಅಂದವಾಗಿ ಕೂಡ ಇದ್ದಾಳೆ. ಇಬ್ಬರ ಭೇಟಿ ಇಬ್ಬರ ಮನಸ್ಸು
ಒಂದಾದ ನಂತರ ಒಂದು ದಿನ ದೀಪಕ್ ಕೇಳಿದ, ಸರಿತಾ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನಿನ್ನನ್ನು ನಂಬುವುದಕ್ಕೆ ದೀಪಕ್, ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಎಂದು ಸರಿತಾ ಹೇಳಿದಳು. ಅದೇ ಸಮಯವೆಂಬಂತೆ, ಇಂದು ತೋಟದ ಮನೆಗೆ ಹೋಗೋಣವಾ ನಾವಿಬ್ಬರು ಎಂದು ಕೇಳಿದ. ಅದಕ್ಕೆ, ಇವತ್ತು ತೋಟದಲ್ಲಿ ಯಾರೂ ಇಲ್ಲ, ಕೆಲಸಕ್ಕೆ ಯಾರೂ ಬಂದಿಲ್ಲವಲ್ಲ, ಅಲ್ಲಿ ಹೋಗಿ ಏನು ಮಾಡುವುದು ಎಂದು ಸರಿತಾ ಕೇಳಿದಳು. ನಿನ್ನನ್ನು ಪ್ರೀತಿ ಮಾಡುವುದಿದೆ. ಇಬ್ಬರು ಒಂಟಿಯಾಗಿ ಒಂದೇ ಕೋಣೆಯಲ್ಲಿದ್ದರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು ತುಂಬ ಸುಲಭವಾಗುತ್ತದೆ ಎಂದು ದೀಪಕ್ ಹೇಳಿದ. ಸರಿ ಎಂದು ಸರಿತಾ ದೀಪಕ್ನೊಡನೆ ಅವರ ಫಾರ್ಮಿನೊಳಗೆ ಬಂದು ಒಂದು ಕೋಣೆಯಲ್ಲಿ ನಿಂತರು. ಅದೇ ಸಮಯವೆಂಬಂತೆ ದೀಪಕ್ ಸರಿತಾಳ ಹತ್ತಿರ ಹೋದ. ಅವರು ಹೋಗಿದ್ದು ದನಗಳ ಕೊಟ್ಟಿಗೆಯ ಒಳಗೆ. ಅವನು ಹತ್ತಿರ ಹೋದ ರಭಸಕ್ಕೆ ಅವಳಿಗೆ ಗಾಬರಿಯಾಯಿತು. ಅದೇ ಸಮಯದಲ್ಲಿ ಒಂದು ಕರು ಅಮ್ಮಾ ಎಂದು ಕೂಗಿತು. ಇದು ಎರಡೂ ಸೇರಿ ಅವಳಿಗೆ ಭಯ ಇನ್ನೂ ಜಾಸ್ತಿಯಾಗಿ ದೀಪಕ್ನನ್ನು ತಬ್ಬಿಕೊಂಡು ಬಿಟ್ಟಳು. ಅದೇ ಸಮಯ ದೀಪಕ್ ಅವಳ ನಡುವಿನ ಸುತ್ತ ತನ್ನ ಕೈಯನ್ನು ಇಟ್ಟ. ಸರಿತಾಳಿಗೆ ಒಂದು ಗಂಡಿನ ಮೊದಲ ಸ್ಪರ್ಶವದು. ಅವಳಿಗೆ ಮೈಯಲ್ಲಿ ರೋಮಾಂಚನವಾದಂತಾಯಿತು. ಅವಳ ಕೈಗಳು ಅವನ ನಡುವಿನ ಮೇಲೆ ಹೋಯಿತು. ಅದೇ ಸಮಯದಲ್ಲಿ ಅದೇ ಕೊಟ್ಟಿಗೆಯಲ್ಲಿಂದ ಒಂದು ಹಸು, ಒಂದು ಹೋರಿ ಸೇರುವುದು, ಒಂದು ಕರುವಿನ ಭೂಮಿಗೆ ತರಲು ಅದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡ ದೀಪಕ್ ಮತ್ತು ಸರಿತಾ ಮೈಯ ತುಂಬ ರೋಮಾಂಚನದ ಅಲೆಗಳನ್ನು ಎಬ್ಬಿಸಿಕೊಂಡು ಓಡಾಡತೊಡಗಿದ್ದರು. ಕಾಮನೆಗಳೆಲ್ಲವನ್ನು ತೀರಿಸಿಕೊಳ್ಳತೊಡಗಿದ್ದರು. ಇಬ್ಬರ ಮನಸ್ಸು ತೃಪ್ತಿಯಾಗುವಷ್ಟು ಹೊತ್ತು ಅಲ್ಲಿಯೇ ಇದ್ದರು. ಇದಾದ ನಂತರ ಇಬ್ಬರು ಹೊಲದ ಕಾಲುವೆ, ಮಾವಿನ ತೋಟ, ಹಳ್ಳಿಯ ಕೆರೆ, ಎಲ್ಲೆಡೆ ಅವರ ಪ್ರೀತಿಯ ನೆನಪುಗಳು ಮೂಡಿದ್ದವು. ಒಂದು ದಿನ ದಿವ್ಯಾ ಇಬ್ಬರನ್ನು ಒಟ್ಟಿಗೆ ನೋಡಿಬಿಟ್ಟಳು. ದೀಪಕ್ ಹೆದರಿದ. ಆದರೆ ದಿವ್ಯಾ ನಗುತ್ತಾ ಹೇಳಿದಳು, ಭಯಪಡಬೇಡಿ, ನಾನು ಯಾರಿಗೂ ಹೇಳಲ್ಲ. ನಿಜಾನ? ಹೌದು, ಆದರೆ ನನ್ನ ಅಕ್ಕನನ್ನು ಯಾವತ್ತೂ ಅಳಿಸಬಾರದು. ದೀಪಕ್ ಗಂಭೀರವಾಗಿ ಹೇಳಿದ, ನನ್ನ ಪ್ರಾಣ ಇರುವವರೆಗೂ ಅವಳನ್ನು ಸಂತೋಷವಾಗಿಟ್ಟುಕೊಳ್ಳುತ್ತೇನೆ. ದಿವ್ಯಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮೂಡಿತು. ಆದರೆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಶಂಕರಪ್ಪ ಇಬ್ಬರು ಮಾತನಾಡುವುದನ್ನು ನೋಡಿಬಿಟ್ಟರು. ಅವರ ಕೋಪಕ್ಕೆ ಮಿತಿ ಇರಲಿಲ್ಲ. ದೀಪಕ್, ಇಷ್ಟು ಧೈರ್ಯನಾ? ನನ್ನ ಮನೆಯ ಮಗಳ ಕಡೆ ಕಣ್ಣು ಹಾಕಿದ್ದೀಯಾ? ದೀಪಕ್ ತಲೆ ತಗ್ಗಿಸಿದ. ಕ್ಷಮಿಸಿ ಸರ್. ಸರಿತಾ ಅಳುತ್ತಾ ಮುಂದೆ ಬಂದಳು. ಅಪ್ಪ, ತಪ್ಪು ಅವನದ್ದು ಅಲ್ಲ, ನಾನು ಅವನನ್ನು ಪ್ರೀತಿಸುತ್ತಿದ್ದೇನೆ. ಮೌನವಾಗಿರು. ಶಂಕರಪ್ಪ ಕೋಪದಿಂದ ದೀಪಕ್ನನ್ನು ಕೆಲಸದಿಂದ ತೆಗೆದು ಹಾಕಿದರು. ದೀಪಕ್ ಮನೆಗೆ ಹೋದ. ತಾಯಿ ಎಲ್ಲವನ್ನು ಕೇಳಿ ಕಣ್ಣೀರು ಹಾಕಿದರು. ಮಗನೇ, ಬಡವನ ಪ್ರೀತಿಗೆ ಸಮಾಜ ಬೆಲೆ ಕೊಡಲ್ಲ. ದೀಪಕ್ ಒಂದೇ ಒಂದು ಮಾತು ಹೇಳಿದ, ಒಂದು ದಿನ ನನ್ನ ದುಡಿಮೆಯಿಂದ ಹೆಸರು ಮಾಡುತ್ತೇನೆ. ಅವನು ಊರನ್ನು ಬಿಟ್ಟು ನಗರಕ್ಕೆ ಹೋದ. ಆ ಸಮಯದಲ್ಲೂ ದೀಪಕ್ಕೆ ಸರಿತಾಳ ಸ್ಪರ್ಶ ಬೇಕಿತ್ತು. ಆದರೆ ದುಡಿಮೆಯ ಕಾರಣದಿಂದ ಎಲ್ಲವನ್ನು ಬದಿಗಿಟ್ಟು ಹೊರಟ. ಹಗಲು ಕೆಲಸ, ರಾತ್ರಿ ಓದು. 4 ವರ್ಷಗಳ ನಂತರ ಯಶಸ್ವಿ ಕೃಷಿ ಉದ್ಯಮಿಯಾಗಿ ಮರಳಿ ಬಂದ. ಹೊಸ ತಂತ್ರಜ್ಞಾನದಿಂದ ಕೃಷಿ ಆರಂಭಿಸಿದ. ಊರಿನ ಯುವಕರಿಗೆ ಕೆಲಸ ಕೊಟ್ಟ. ಶಂಕರಪ್ಪ ಕೂಡ ಆಶ್ಚರ್ಯಪಟ್ಟರು. ಒಂದು ದಿನ ಭಾರೀ ಮಳೆಯಿಂದ ಶಂಕರಪ್ಪನ ಹೊಲದ ಕಟ್ಟೆ ಒಡೆದು ಹೋಯಿತು. ಮೊದಲು ಓಡಿ ಬಂದವನು ದೀಪಕ್. ತನ್ನ ಜನರನ್ನೆಲ್ಲ ಸೇರಿಸಿ ಕಟ್ಟೆಯನ್ನು ಉಳಿಸಿದ. ಶಂಕರಪ್ಪನ ಕಣ್ಣಲ್ಲಿ ನೀರು ತುಂಬಿತ್ತು. ಮಗ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ದೀಪಕ್ ವಿನಮ್ರವಾಗಿ ಹೇಳಿದ, ನೀವು ನನ್ನ ಹಿರಿಯರು. ಸರಿತಾ ದೂರದಿಂದ ಎಲ್ಲವನ್ನೂ ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಶಂಕರಪ್ಪ ಇಬ್ಬರನ್ನು ಕರೆಸಿಕೊಂಡರು. ಪ್ರೀತಿಗೆ ಹಣಕ್ಕಿಂತ ಗುಣ ಮುಖ್ಯ ಅನ್ನೋದನ್ನ ನೀನು ನನಗೆ ಕಲಿಸಿದ್ದೀಯಾ ದೀಪಕ್. ನನ್ನ ಮಗಳು ನಿನ್ನ ಕೈಯಲ್ಲಿ ಸುರಕ್ಷಿತ. ದಿವ್ಯಾ ಚಪ್ಪಾಳೆ ತಟ್ಟಿದಳು. ಕೊನೆಗೂ ನಮ್ಮ ಕತೆಗೆ ಒಳ್ಳೆಯ ಅಂತ್ಯ ಸಿಕ್ಕಿತ್ತು. ಕೆಲವು ತಿಂಗಳ ನಂತರ ಇಡೀ ಊರಿನ ಆಶೀರ್ವಾದದೊಂದಿಗೆ ದೀಪಕ್ ಮತ್ತು ಸರಿತಾ ಮದುವೆ ನಡೆಯಿತು. ಮದುವೆಯ ದಿನ ಶಂಕರಪ್ಪ ತಮ್ಮ ಅಳಿಯನ ಕೈ ಹಿಡಿದು ಹೇಳಿದರು, ಇಂದಿನಿಂದ ನೀನು ನನ್ನ ಅಳಿಯ ಮಾತ್ರ ಅಲ್ಲ, ನನ್ನ ಮಗ. ದೀಪಕ್ ತಾಯಿಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತ್ತು. ಸರಿತಾ, ನನ್ನ ಜೀವನದ ನಿಜವಾದ ಸಂಪತ್ತು ಹಣವಲ್ಲ, ಒಳ್ಳೆಯ ಹೃದಯ ಹೊಂದಿದ ಜೀವನ ಸಂಗಾತಿ ಎಂಬುದನ್ನು ಅರಿತುಕೊಂಡಳು. ದೀಪಕ್ ಮತ್ತು ಸರಿತಾ ತಮ್ಮ ಪ್ರೀತಿಯ ಜೊತೆಗೆ ಕೃಷಿಯನ್ನು ಬೆಳೆಸಿದರು. ದಿವ್ಯಾ ಅವರ ಜೀವನದಲ್ಲಿ ಯಾವಾಗಲೂ ನಗುವಿನ ಕಾರಣವಾಗಿದ್ದಳು. ಹನುಮಂತಪುರದ ಜನರು ಇಂದಿಗೂ ಅವರ ಕಥೆಯನ್ನು ಹೇಳುತ್ತಾರೆ. ಪ್ರೀತಿ ಅರಳಲು ಹಣ ಬೇಡ,
ಒಳ್ಳೆಯ ಮನಸ್ಸು ಸಾಕು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.